ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಆಕಾಶದಲ್ಲಿ ಹೋಗಿದ್ರು, ಮೇರಾಜಿನಲ್ಲಿ ಹೋಗಿದ ನಂತರ ಸ್ವಲ್ಪ ಜನರಿಗೆ ನೋಡಿದ್ರು. ಅವರು ಎಂತ ಜನರಿಗೆ ಗೊತ್ತಿದೆ? ಆ ಜನರು ಎಲ್ಲರೂ ತನ್ನ ಕೈನಿಂದ ಮುಖ ಮತ್ತು ಎದೆದು ಅಂದರೆ ದೇಹದ ಎದೆ ಮೇಲಿರುವ ಚರ್ಮವನ್ನು ಜಗ್ಕೊಳ ಕುಂತಿದ್ದಾರೆ, ಚರ್ಮವನ್ನು ಹರ್ಕೊಳ ಕುಂತಿದ್ದಾರೆ. ಸ್ವಲ್ಪ ಜನರು ಈ ರೀತಿ ಶಿಕ್ಷೆ ಅವರಿಗೆ ಆಗುವಂತಿದೆ. ತನ್ನ ಕೈನಿಂದ ಮುಖದ ಮೇಲಿನ ಚರ್ಮ ಹರ್ಕೊಳ ಕುಂತಿದ್ದಾರೆ ಮತ್ತು ದೇಹ ಮೇಲಿನ ಎದೆ ಮೇಲಿನ ಚರ್ಮವನ್ನು ಜಗ್ಕೊಳ ಕುಂತಿದ್ದಾರೆ. ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕೇಳಿದ್ರು, ಇವರು ಯಾರು? ಇವರು ಇಂಥ ದುಶ್ಶಿಕ್ಷೆ ಎದಕ್ಕೆ ಕೊಡಾ ಕುಂತಿದ್ದಾರೆ? ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಳಿದ್ರು, ಇವರು ಯಾರು ಜನರು? ಇಂಥದ್ದು ಶಿಕ್ಷೆ ಎದಕ್ಕೆ ಕೊಡಾ ಕುಂತಿದ್ದಾರೆ ಇವರಿಗೆ? ಅವಾಗ ಫರಿಷ್ಠಗಳು ಹೇಳಿದ್ರು, ಯಾ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಈ ಜನರು ಪ್ರಪಂಚದಲ್ಲಿ ಮುಸಲ್ಮಾನ್ ಜನರಿನ ಮಾಂಸ ತಿಂತಿದ್ರು ಮತ್ತು ಅವ್ರ ಗೌರವ ಮರ್ಯಾದೆ ಮೇಲೆ ದಾಳಿವನ್ನು ಮಾಡ್ತಿದ್ರು. ಯಾ ರಸೂಲುಲ್ಲಾಹ್, ದಾಳಿವನ್ನು ಮಾಡ್ತಿದ್ರು. ಅದು ಮಾಂಸವನ್ನು, ಮುಸಲ್ಮಾನ್ ಜನರಿನ ಮಾಂಸ ಪ್ರಾಣಿನ ಮಾಂಸ ಅಲ್ಲ, ಜನರಿನ ಮಾಂಸ ತಿಂತಿದ್ರು. ಅಲ್ಲಾಹು ಅಕ್ಬರ್. ಚಾಳಿವರೆಗೆ ಇವತ್ತು ಕೆಟ್ಟವಾದ ಮಾತು ಹೇಳಿದ್ರು ಕಾರಣ. ಇವತ್ತು ನಮ್ಮ ಮುಖಕ್ಕೆ ನಾವು ಎಷ್ಟೋ ಕ್ರೀಮ್ಗಳು ಹಚ್ಕೊಂಡು, ಎಷ್ಟೋ ಸೋಪುಗಳು ಹಚ್ಕೊಂಡು, ನಾವು ಎಷ್ಟು ನಮ್ಮ ಮುಖ ನಾವು ಸ್ವಚ್ಛತೆ ಮಾಡ್ಕೊಂತೀವಿ ದೇಹ. ನಾಳೆ ಸತ್ತಿದ ನಂತರ ಎಂತಾದ್ರು ಶಿಕ್ಷೆ ಇದೇ ಮುಖಕ್ಕೆ ನಾವು ಹರ್ಕೊಳಕ್ ಕುಂತಿದ್ದೀವಿ, ಇದೇ ಮುಖಕ್ಕೆ ನಾವು ಚರ್ಮನ ಸುಟ್ಕೊಳಕ್ ಕುಂತಿದ್ದೀವಿ ನಾವು ಸಂತು. ಇಂಥ ಶಿಕ್ಷೆ ಕೊಡೋದ್ ಕಾರಣ ಯಾಕೆ? ಚಾಳಿ ಹೇಳಿದ್ರು, ಗೀಬತ್ ಮಾಡಿದ್ರು, ಬೆನ್ನಿನ ಹಿಂದ 4 ಮಂದಿ ಜನರಿಗೆ ಕೂಡಿಸಿ ಅವ್ರ ಬಗ್ಗೆ ಕೆಟ್ಟ ವಾತಾವರಣ ಪ್ಲಾನಿಂಗ್ ಮಾಡ್ಕೊಂಡು ಅವ್ರಿಗೆ ಕೆಡಿಸಿದ್ರು.